ಗೈಸ್ ಆ್ಯಕ್ಚುಲಿ ಇವಾಗ ಬಂದೆ ಕಾಲೇಜ್ ಹತ್ರ ಎಲ್ಲ ಮುಗಿಸ್ಕೊಂಡು. ಏನು ಗೊತ್ತಾ, ಕಾಲೇಜಲ್ಲಿ ಏನಾಗಿದೆ ಅಂದರೆ ಅವ್ರು ಏನು ಹೇಳ್ತಾರೆ, ಲೆಟರ್ ತೊಗೊಂಡು ನೀವೇ ಹೋಗ್ಬಿಡಿ, ಬೆಸ್ಟಿಗೆ ಹೋಗಿ ಬಂದಿದ್ರಲ್ಲ ಗೊತ್ತಿರುತ್ತೆ, ಹೋಗಿ ಬನ್ನಿ ಅಂತಾರೆ. ಅದಕ್ಕೆ ನಾನು ಹೇಳ್ತಾ ಇಲ್ಲ, ನೀವೇ ಹೋಗಿ ಅಂತ ಹೇಳಿ ಅದಕ್ಕೂ ಮುಖ ಇಷ್ಟು ದಪ್ಪ ಬಿಟ್ಕೊಂಡು ಓಕೆ ಅಂತ ಹೇಳಿದ್ರು ಸದ್ಯಕ್ಕೆ. ಬಟ್ ಆದರೆ ಇನ್ನೂ 2-3 ಮಂತ್ಸ್ ಆಗುತ್ತೆ ಅವ್ರು ಕಾಲೇಜ್ ಅವ್ರು ಹೋಗಿ ಮಾಡಿದ್ರೆ 2-3 ಮಂತ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಏನಾದರೂ ಇವಾಗಿನ ರಿಸಲ್ಟ್ ಬಂದಿಲ್ಲ ಅಂದರೆ ಇನ್ನೂ 1 ಇಯರ್ ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದರಿಂದ ನನಗೆ ಇಲ್ಲೇ ಇದು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡ್ತಾರೆ. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಗೈಸ್, ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಎಲ್ಲ ಕಾಲೇಜವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನಂದೇನು ಪ್ರಾಬ್ಲಮ್ ಇಲ್ಲ, ಸೊ ಇನ್ಮೇಲೆ ನೀವೇ ನೋಡ್ಕೊಳ್ಳಿ ಅಂತ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆದರೂ ನಾನು ಅವಾಗ ಎನ್ಕ್ವೈರಿ ಮಾಡ್ತಾ ಇರಬೇಕು. ಮೇ ಬಿ ಅವಾಗಾದರೂ ಮಾಡ್ತಾರೆ, ಹೆಂಗೆ ನೋಡಬೇಕು. ಏನಂತೀರಾ ರೀ, ಏನಂತೀರಾ? ಅವ್ರಿಗಂತೂ ಬಿ ಪಿ ರೈಸ್ ಆಗಿಬಿಟ್ಟಿದೆ. ನಾನು ಹೇಳ್ದೆ ಈ ಕಾಲೇಜ್ ಬೇಡ ಅಂತ, ಆದರೂ ಸೇರಿಕೊಂಡೆ ಅಂತ. ಬಾಬಾ ಹೇಳು. ಸುಸ್ತಾಗಿದೆಯಂತೆ ಗಾಯ್ಸ್. ಏನಾಯ್ತು? ಅಯ್ಯೋ ಸುಸ್ತಾಗಿದೆಯಂತೆ ಅವನಿಗೆ. ಏನು ಮಾಡ್ತಾ ಇದ್ದೀರಾ ವೈಹಾನ್? ಲೋ, ಸುಸ್ತಾಯ್ತಾ? ಯಾರೋ ಹೇಳ್ತಾ ಇದ್ರು ಈಗ ಸುಸ್ತು ಅಂತ. ಎಲ್ಲೋದ್ರು ಅವರು? ಎಲ್ಲಿದ್ದಾರೆ? ಏಕಲ್ಲ ಸುಸ್ತಾಯ್ತಾ ನಿಮಗೆ? ಬಾಯ್ ಗೈಸ್. ಈಗ ಇನ್ನೂ ಬರ್ತಾ ಇದ್ದೀವಿ ನೋಡಿ, ಚೋಟ ಮಕ್ಕಳು ರಂಗೋಲಿ ಬಿಟ್ಟರಿಲ್ಲ, ಏನು ಬಿಟ್ಟರಿಲ್ಲ. ಬೆಳಿಗ್ಗೆನೇ ಪೂಜೆ ಮಾಡಿ ರಂಗೋಲಿ ಬಿಟ್ಟು ಮಾಡಿದ್ದೀನಿ. ಬರೋಷ್ಟ್ರಲ್ಲಿ ಆಲ್ರೆಡಿ ನೋಡಿ, ನೋ 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 ಚೋಟ ಚಾಂಪಿಯನ್ಸ್ ಥರ ಇನ್ನೂ ಬಂದಿಲ್ಲ ಮೇಡಮ್ ಅವರು, ಸಿಂಚನಾ ಮೇಡಮ್ ಅವರು. ಸೊ ಅವರು ಬರೋದು ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿದರು. ನೋಡಬೇಕು ಗೈಸ್, ಇನ್ನು ಅವಳು ಯಾವಾಗ ಬರ್ತಾಳೆ. ಸದ್ಯಕ್ಕೆ ಇವಾಗ ಇನ್ನೂ ವಾರ್ಡ್ರೂಫ್ ನೋಡೋಕೆ ಹೋಗಬೇಕು. ನೋಡೋಣ, ವಾರ್ಡ್ರೂಫ್ ನೋಡಿ ನೆಕ್ಸ್ಟ್ ವಾರ್ಡ್ರೂಫ್ ನೋಡ್ಬೇಕಾದ್ರೆ ಸಿಗ್ತೀನಿ. ಸದ್ಯಕ್ಕೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ. ಖಾನ ತಿನ್ನೋಣ, ಬೂವ ತಿಂದು ಸಿಗ್ತೀನಿ. ಬಾಯ್ ಬಾಯ್. ಬೂವ ತಿಂದು ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ಬೂವ ಅವಳಿಗೆ ಹೇಳೋದು, ಊಟ ತಿಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮೇಡಮ್ ಅವ್ರು ಇವಾಗ ಬಂದವ್ರೆ. ಏನೇನು ಅವತಾರ? ಏನು ತಗೊಂಡಿದ್ದು? ಏನೇನು ಮಾಡಿದೆ ಬೆಳಗ್ಗೆಯಿಂದ? ಅಜ್ಜಿ ಮನೆಗೆ ಹೋಗಿದ್ದೆ, ಹಾಸ್ಪಿಟ್ಲಿಗೆ ಹೋದೆ. ಹೊಡಿತೀನಿ ಇವಾಗ. ಕೊಡ್ರಿ ಅಕ್ಕ. ಇಲ್ಲ ಮಗನೆ ಹೇಳು ಬೇಗ, ಅವನ ಜೊತೆ ಆಟ ಆಡಂತ. ಆಮೇಲೆ ಹಾಸ್ಪಿಟ್ಲಿಗೆ ಹೋದೆ, ಅಜ್ಜಿನ ತೋರಿಸ್ಕೊಂಡು ಬಂದೆ. ಸ್ನ್ಯಾಪ್ ಹಾಕ್ತೆ. ಸ್ನ್ಯಾಪ್ ಹಾಕಿದ್ಕೆ ನಿಮ್ಮ ಫ್ರೆಂಡ್ ರಿಪ್ಲೈ ಮಾಡಿದ್ರು ಓ ಅಂತ ಹಂಗೆ ಹಂಗೆ. ಆಮೇಲೆ ತಿರ್ಗಾ ಬರಬೇಕಾದ್ರೆ ಈ ಶೂ ತಗೊಂಡು, ಈ ಶೂ ಯಾಕೆ ಕಾಲೇಜಿಗೆ ಸೇರಿಸಿದ? ಮಮ್ಮ ಇನ್ನೂ ಒಳ್ಳೆ ಚಿಕ್ಕ ಮಗು ಥರ ಆಡ್ತೀಯ. ಟಿಫನ್ ಏನು ಮಾಡಿದೆ? ಟಿಫನಾ? ಅವಳು ನಿಂತಿರೋ ಸ್ಟೈಲ್ ನೋಡಿ ತೋರಿಸ್ತೀನಿ. ಟಿಫನು ಏನೋ ಮಾಡ್ಬೇಕಂತ ಮಾಡ್ತಿದ್ದು. ಇದು ಎಷ್ಟು ಬಂದು ಹೇಳಿ. ಪೌಚ್ ಕೊಡಿಲ್ಲ ಆಯಿತು. ಅವಳಿಗೆ ಇದರಲ್ಲಿ ಇದೆಯಲ್ಲ ಯೂನಿಕಾರ್ನ್ ಸಖತ್ ಇಷ್ಟ. ಸ್ಲಿಪ್ಪರ್ ತೊಗೊಂಡ್ರು ಯೂನಿಕಾರ್ನ್, ಬುಕ್ ತೊಗೊಂಡ್ರು ಯೂನಿಕಾರ್ನ್, ಎಲ್ಲದಕ್ಕೂ ಯೂನಿಕಾರ್ನ್. ಒಳ್ಳೆ ಚಿಕ್ಕ ಚಿಕ್ಕ ಮಗು ಥರ ಆಡ್ತಾರೆ. ಯೂನಿಕಾರ್ನ್ ಅಂದರೆ ನನಗೆ ಇಷ್ಟ ಗಾಯ್ಸ್. ಇದ್ರ ಪ್ರೈಸ್ ಬಂದು ಎಷ್ಟು ಹೇಳಿಕ? 150. 135. ನಮ್ಮಮ್ಮ ನನಗೆ 135 ಎಲ್ಲ ಕಾಸ್ಟ್ಲಿ ಬೇಡ ಅಂದರೆ ಇಲ್ಲಿ ಪರವಾಗಿಲ್ಲ ತಗೋ ಅಂತ ಕೊಟ್ಟರು. ನಾನು ಅದೃಷ್ಟ ಗಾಯಿಸೋದಿಲ್ಲ. ಅವಾಗ ಹಿಂಗೆ ಮಾಡ್ತಾರೆ ನಮ್ಮಮ್ಮ. ಜೋರಾಗಿ ಮಾತಾಡೋ, ಮೈಕಿಲ್ಲ ಹಾಕೋತೀನಿ ನಾನು. ಹೊಸ ಮೈಕ್ ತಗೊಳ್ಳೋಣ. ಮೈಕ್ ಇದೆ ಗೈಸ್, ಅಂದರೆ ಪಿನ್ ಚೇಂಜ್ ಆಗೋಯ್ತು. ಗೈಸ್
ಇವಾಗ ಬಂದೋಳೆ. ಟೈಮ್ ಎಷ್ಟೀಗ? 2 o'clock. ಈಗ ಬಂದೋಣ. ಸಂಜೆ 5 o'clock ಹೋಗುವ. ಹೋಗೋಣ 5 o'clock ಹೋಗೋಣ. ಬಾಯ್. ಬೆಳಿಗ್ಗೆ ಅಪ್ಲೋಡ್ ಆಗಿರೋ ವ್ಲಾಗ್ನ ಮೇಡಮ್ ಅವರು ಇವಾಗ ಬಂದು ಇನ್ನೂ ಊಟ ಮಾಡಿದ್ದಾಳೋ ಇಲ್ವೋ ಗೊತ್ತಿಲ್ಲ, ನೋಡ್ಕೊಂಡು ಕೂತಿದ್ದಾಳೆ. ಇನ್ನೂ ಮಾಡಿಲ್ಲ. ಗೈಸ್ ಹಾಂ, ಬಂದೆ 1 ನಿಮಿಷ. ವ್ಲಾಗ್ ನೋಡ್ತಾ ಇದ್ದಾಳೆ, ನೆನ್ನೆ ವ್ಲಾಗ್. ಗೈಸ್ ಬೆಳಗ್ಗೆ ಹಾಕಿದ್ರಂತೆ, ನಾನು ನೋಡೇ ಇಲ್ಲ ಗೈಸ್, ಈಗ ನೋಡ್ತಾ ಇದ್ದೀನಿ. ನೀನು ಎದ್ದೊಳಕ್ಕೂ ಮುಂಚೆನೇ ಹಾಕಿದ್ದೆ ಮೇಡಮ್. ಎಷ್ಟು ಗಂಟೆಗೆ ಹಾಕಿದ್ರಿ? ಚೆಕ್ ಮಾಡೋ ಗೊತ್ತಾಗುತ್ತೆ. ಇದ್ರಲ್ಲಿ ಬರ್ತದ? ಓಕೆ, ನೀನು ಹೋಗಿ ಊಟ ಮಾಡಿ, ನಾನು ಹೋಗಿ ಊಟ ಮಾಡ್ಕೊಂಬರ್ತೀನಿ. ಊಟ ಮಾಡ್ಕೊಂಡೇ ತಿನ್ನು. ಊಟ ಮಾಡ್ಕೊಂಡು ತಿನ್ನು. ಹಾಂ, ಅಲ್ಲ ಊಟ ಮಾಡ್ಕೊಂಡು ಏನು ತಿನ್ನೋಣ? ಮೊಬೈಲ್ ನೋಡು. ಹಾಂ, ಊಟ ಮಾಡ್ಕೊಂಡೆ ವ್ಲಾಗ್ ನೋಡು. ಓಕೆ. ತನಿಷ್ಕಾ ಬೇಬಿ ಅದ್ಮೇಲೆ ಕಾಲ್ ಹಾಕಿ ಒಂದು. ಓಕೆ. ಟಾಟಾ. ಪಕ್ಕದ ಮನೇಲಿರೋದಕ್ಕೆ ಕಾಲ್ ಅಂತೆ. ಸುಮ್ಮನೆ ಸಿಂಚನ ಅಂದರೆ ಸಾಕು ಓಡ್ ಬಂದುಬಿಡ್ತಾಳೆ. ಅದರಲ್ಲಿ ಕಾಲ್ ಬೇರೆ, ಏಕೆಂದರೆ ಇನ್ನೊಂದು 5 ನಿಮಿಷಕ್ಕೆ ನಿದ್ದೆ ಹೋಗ್ಬಿಡ್ತಾಳೆ. ಏನು ಗೊತ್ತಾ, ನಮ್ಮ ಬ್ಲಾಗ್ ಫುಲ್ಲು ಬ್ರೇಕ್ ಕೊಟ್ಟಾಗೆಲ್ಲ ಬಾಯಿ ಜಾಸ್ತಿ ಆಗೋಗಿದೆ. ಅದಕ್ಕೆ ಬಾಯ್ ಹೇಳ್ಬಾರ್ದು ಇನ್ಮೇಲೆ. ಅವಾಯ್ಡ್ ಸೇಯಿಂಗ್ ಬಾಯ್ ಗೈಸ್ ಬಿಕಾಸ್ ವಿಲ್ ಕಮ್ ಬ್ಯಾಕ್. ಸೊ see you. ಕಿತ್ತಾಡ್ಕೊಂಡು ಆಟಾಡ್ತಾ ಇದ್ದಾರೆ. 2 ಇಲ್ಲ, ಸುತ್ತೋಗಿದ್ದಾವೆ ಅನ್ಸುತ್ತೆ ಮೇಬಿ. ಒಟ್ಟು 6 ಮರಿ ಹಾಕಿದ್ದು. ಒಂದು ಕಡೆಯಿಂದ ಒಂದು ಕಡೆ ಇಡ್ತಾನೆ ಇರಲಿಲ್ಲ ಅವಳು. ಅದಕ್ಕೆ ಅಂತ ಗೂಡ್ ಮಾಡಿಕೊಟ್ರು ಮಡಿಕೊಂಡಿರಲಿಲ್ಲ. ಫೈನಲಾಗಿ ಮಿಕ್ಕಿರೋದು 2 ಮರಿ. 4 ಮರಿ, 2 ಮರಿ ಕಳ್ದಾಕಿದ್ದಾಳೆ, 2 ಮರಿ ಸತ್ತೋಗಿದೆ. ಇವಳಿಂದ ಅವತ್ತು ಹೋಗಿಲ್ಲ ಅಂದಿದ್ರೆ 2 ಮರಿನೂ ಹೋಗ್ತಾ ಇತ್ತು. ಗೈಸ್ ಆ್ಯಕ್ಚುಲಿ ಇವತ್ತು ಅದೇ ವಾಟರ್ ಪ್ರೂಫ್ ನೋಡೋಕೆ ಹೋಗ್ಬೇಕು ಅಂದಿದ್ನಲ್ಲ, ಸೊ ಅಲ್ಲಿ ಹೊರಡ್ತಾ ಇದ್ದೀನಿ. ವಾಟರ್ ಪ್ರೂಫ್ ನೋಡಿಕೊಂಡು ಬರೋಣ ಬನ್ನಿ. ಎಷ್ಟೆಷ್ಟು ಹೇಳ್ತಾರೆ ಏನೇನು ಗೊತ್ತಿಲ್ಲ. ನನಗೆ ಯಾವ ಸ್ಪೇಸಿಗೆ ಬೇಕು ಅದ್ರದ್ದು ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಮೆಜರ್ಮೆಂಟ್ ತೊಗೊಂಡು ಈಗ ಅದೇ ಥರ ಬೇಕು ಅಂತ ಚೆಕ್ ಮಾಡೋಕ್ಕೆ ಹೋಗ್ತೀವಿ. ನಿಮ್ಗೆ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ. ನಮ್ಮ ಬಾಸ್ ಹೊರಡ್ತಾ ಇದ್ದಾರೆ, ಅವರಪ್ಪ ಪ್ಯಾಂಟ್ ಹಾಕಿದ್ದಾರೆ. ಪಾಪ ಅವನಿಗೆ ಟೀ ಶರ್ಟ್ ಇನ್ಸರ್ಟ್ ಮಾಡಾಕ್ಬಿಟ್ಟಿದ್ದಾರೆ ಅಂಡಲ್ಲಿ. ಅಪ್ಪ ಮಗಳು, ಅವರಪ್ಪ ಇದ್ದಾಗ ನನಗೆ ಅವಳು ನೆತ್ಕೊಳ್ಳೋ ತಲೆ ನೋವೇ ಇರಲ್ಲ. ಎನಿವೇಸ್ ಅವಳಪ್ಪನ ಮಗಳಲ್ವ. ಸೊ ಓಕೆ ಗಾಯ್ಸ್, ಆಮೇಲೆ ಸಿಗ್ತೀನಿ. ನೋಡೋಣ ವಾರ್ಡ್ರೋಬ್ಗಳು ಯಾವ ಥರ ಸಿಗುತ್ತೆ ಅಂತ ಹೇಳ್ತೀನಿ. ಹಲೋ, ಯಾರು ನಿಂಗೆ ಮುಂದೆ ಬರೋಕ್ಕೆ ಹೇಳಿದ್ದು? ಯಾರು ಹೇಳಿದ್ದು? ಗೈಸ್ ಆ್ಯಕ್ಚುಲಿ ಈಗ ನಮ್ಮ ಮನೆಯವರಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಹೇಳ್ದಂಗೆ ಗಾಡಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಇಲ್ಲಿಗೆ ಬಂದು ಗಾಡಿನೇನೋ ಸ್ಟಾರ್ಟ್ ಮಾಡೋಣ ಅಂತ ಕೀ ಹಾಕೋಣ ಅಂತ ನೋಡಿದ್ರೆ ಕೀ ನಮ್ಮ ಮನೆಯವ್ರ ಹತ್ರ ಇದೆ. ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತಂದು ನಾನು ಪ್ರ್ಯಾಂಕ್ ಆಗೋದು. ಆ್ಯಕ್ಚುಲಿ ಏನು ಗೊತ್ತಾ, ನನಗೂ ಓಡ್ಸೋಕ್ಕೆ ಬರುತ್ತೆ. ಎಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿ ಮೂವ್ ಮಾಡ್ತೀನಿ ಅಂತ ಅವ್ರು ಕೀನೇ ಎತ್ಕೊಂಡು ಓಡಾಡ್ತಾ ಇರ್ತಾರೆ ನೋಡಿ. ಬ್ರಿಲಿಯಂಟ್. ಇನ್ನೂ ಮುಗಿಸಿಲ್ಲ ಅವ್ರ ಮಾಮ ಹತ್ರ ಮಾತಾಡೋದು. ತುಂಬ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಇವಾಗ ನೋಡ್ಕೊಂಬಂದು ತುಂಬ ಚೆನ್ನಾಗೈತೆ. ಆದರೆ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಒಂದೇ ಕಡೆ ನೋಡೋದು ಬೇಡ, 1-2-3 ಕಡೆ ಚೆಕ್ ಮಾಡಿ ಎಲ್ಲಿ ಪ್ರೈಸ್ ಕಮ್ಮಿ ಅನಿಸುತ್ತೆ ಅಲ್ಲಿ ತಗೊಳ್ಳೋಣ ಅಂತ. ವುಡ್ ಕ್ವಾಲಿಟಿನೂ ಮುಖ್ಯ, ಪ್ರೈಸು ಮುಖ್ಯ. ಒಂದೇ ಸತಿಗೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ತಿರ್ಗಾ ಬೇರೆ ಕಡೆ ವಿಚಾರಿಸಿ ಅಲ್ಲಿ ಕಮ್ಮಿ ಅಂತ ಅನಿಸ್ದಾಗ ಗಿಲ್ಟ್ ಫೀಲ್ ಆಗಬಾರ್ದಲ್ಲ.
ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ಚೆಕ್ ನಮ್ಮ ಮನೆಯವರು ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಎಷ್ಟು ಹೇಳಿದ್ರು ರೀ? ತುಂಬ ಜಾಸ್ತಿ ಹೇಳಿದ್ರ ಅಂತ? ಸ್ವಲ್ಪ ಜಾಸ್ತಿ, ಸ್ವಲ್ಪ ಡಿಫ್ರೆನ್ಸ್. ನೀವು ಮಾತಾಡಿ ವ್ಲಾಗಲ್ಲಿ, ನಾನೇ ಮಾತಾಡ್ಸಿದ್ರು ಮಾತಾಡಲ್ಲ. ಆಯ್ತು ಅಲ್ಲ, ಏನಾದ್ರು ಹೇಳಿ. ಅಲ್ಲ, ವ್ಲಾಗ್ ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಏನು ಅನ್ಸುತ್ತೆ? ಆ್ಯಕ್ಚುಲಿ ನಂಗೆ ವ್ಲಾಗ್ ಮಾಡೋ ಐಡಿಯಾ ಕೊಟ್ಟಿದ್ದು ಯಾರು ಅಂತ ಹೇಳಿ. ಕರೆಕ್ಟಾಗಿ ಇಲ್ಲ, ಹೇಳ್ಬೇಕು ನೀವೀಗ. ವ್ಲಾಗ್ ಐಡಿಯಾ ಯಾರು ಕೊಟ್ಟಿದ್ದು ನನಗೆ ಅಂತ ಹೇಳಿ. ಬೇಗ 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 ಹೇಳ್ಬೇಕು, ಟೈಮ್ ಎಲ್ಲ ಓಡುತ್ತಿಲ್ಲ ಅಂತ. ಅಲ್ಲ, ನನಗೆ ಐಡಿಯಾ ಕೊಟ್ಟಿದ್ದು ಯಾರು? ನೀವೇ ತಾನೇ. ನಮ್ಮ ಮನೆಯವ್ರು ಓದಿದ ಸ್ಕೂಲ್ ಗೈಸ್ ಇದು ನೋಡಿ, ಜೂಬ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್. ಮೆಮೊರೀಸ್. ಡ್ರೆಸ್ ಯೂನಿಫಾರ್ಮ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ, ಕನ್ಫ್ಯೂಷನ್ ಅಲ್ಲಿ. ಹೇಳಿ ಬೇಗ. ಆಯ್ತು, ನಂಗೆ ಬ್ಲಾಗ್ ಮಾಡು ಅಂತ ತುಂಬಾ ವರ್ಷದಿಂದ ಐಡಿಯಾ ಕೊಟ್ಟಿದ್ದೆ ನಮ್ಮ ಮನೆಯವರು. ಆದ್ರೆ ಏನ್ ಗೊತ್ತಾ, ವ್ಲಾಗ್ ಮಾಡು ಅಂತ ಐಡಿಯಾ ಕೊಡ್ತಾರೆ, ಆದ್ರೆ ವ್ಲಾಗಲ್ಲಿ ಮಾತ್ರ ಮಾತಾಡಲ್ಲ. ನೋಡು ಎಲ್ಲಾರು ಮಾಡ್ತಾರೆ. ಆಕ್ಚುಲಿ ಪಾಪ ಅವ್ರ ಮೇಲೆ ಹೇಳ್ಬಾರ್ದು, ನನಗೂ ಇಷ್ಟ ಆಯ್ತು. ಒಂದು ಬ್ಯಾಕ್ ಸಪೋರ್ಟ್ ಬೇಕಿತ್ತು. ಆ ಬ್ಯಾಕ್ ಸಪೋರ್ಟ್ ಹೇಳಿದ್ರು. ಅವರಪ್ಪ ಈಗ ಮಗನ್ಗೆ ಕ್ಲಾಸ್ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಓಕೆ ಗೈಸ್, ಈಗ ನೆಕ್ಸ್ಟ್ ಸೈಡ್ ನೋಡೋಣ. ಗೈಸ್ ಆಕ್ಚುಲಿ ಏನೋ ಆಯ್ತು. ಏನಾಯ್ತು ರೀ? ನೀವ್ ಹೇಳಿ. ವ್ಲಾಗ್ ಫುಲ್ ನಾನೇ ಮಾತಾಡ್ತಾ ಇದ್ದೀನಿ ಇವತ್ತು. ಅಟ್ಲೀಸ್ಟ್ ಸಿಂಚನ ಮಾತಾಡೋಳು. ನೀವ್ ಹೇಳಿ, ಏನಾಯ್ತು? ಅವನೇ ಜಾಸ್ತಿ ಅಂತ ಅಂತಂದ್ರೆ ಇವನು ಅವನಿಗಿನ್ನ ಜಾಸ್ತಿ, ಡಬಲ್ ಅಲ್ಲ, ತ್ರಿಬಲ್. ಅವ್ನು 7,000 ಹೇಳಿದ್ನ, ಇವನು ಎಷ್ಟು ಹೇಳ್ದ? 12 ವರ್ಷ. ಇನ್ನೊಂದು 10,000 ಹೇಳಿದ್ನ, 20,000, 18. ಗೈಸ್ ಆಕ್ಚುಲಿ ಏನ್ ಗೊತ್ತಾ, ಅವ್ರದ್ದು ಯಾವುದೇ ಬ್ರ್ಯಾಂಡ್ ಅಂತ ಇರಲಿಲ್ಲ, ಬಟ್ 5 years ವ್ಯಾರಂಟಿ ಅಂತ ಹೇಳಿದ್ರು. ಅದು ನಾರ್ಮಲ್ ಶಾಪು. ಇವ್ರದ್ದು ಈಗ ಕಂಪ್ನಿಗಳು ಇಟ್ಕೊಂಡಿರ್ತಾರೆ ಗೊತ್ತಾ, ಒಂದು ಬ್ರ್ಯಾಂಡಿಂದ ಇಟ್ಕೊಂಡಿರ್ತಾರಲ್ಲ, ಆ ಥರ ಇಟ್ಕೊಂಡಿದ್ದು. ಅವ್ರು ಏನು ಹೇಳ್ತವ್ರೆ ಅಂದರೆ 1 to 2 ಹೇಳ್ತವ್ರೆ. ನಮ್ಮ ಮನೆಯವ್ರಂತೂ ಏನೋ ಮಾತೇ ಆಡಲಿಲ್ಲ. ಓಕೆ ಬರೋಣ ಅಂದ್ಬಿಟ್ಟು ಬಂದೆ. ಏನಂತೀರಾ? ಸೇಮ್ ಕ್ವಾಲಿಟಿ, ಸೇಮ್ ಇದು, ಅದನ್ನು ಏನು ಡಿಫ್ರೆನ್ಸೇ ಇಲ್ಲ. ಅಟ್ಲೀಸ್ಟ್ ವುಡ್ ಡಿಫ್ರೆನ್ಸ್ ಇದೆ, ಅದೂ ಇಲ್ಲ. ಎಲ್ಲ ಸೇಮು. ದ ಥಿಂಗ್ ಇಸ್ ಪ್ಲೇಸ್ ಡಿಫ್ರೆಂಟ್ ಅಂತ. ಅದಕ್ಕೆ ಹೇಳೋದು, ಏನು ಗೊತ್ತಾ, ಒಬ್ಬ ಮನುಷ್ಯಂಗೆ ನಾವು ಎಲ್ಲಿ ಇರ್ತೀವಿ ಅನ್ನೋದು ವ್ಯಾಲ್ಯೂ ಇರುತ್ತೆ, ಅವ್ರು ಯಾರು ಆಗಿರ್ತಾರೆ ಅನ್ನೋದು ವ್ಯಾಲ್ಯೂನೇ ಇಲ್ಲ. ಸೊ ಈಗ ಹಂಗೆ ವಾಟ್ರೂಫಲ್ಲಿ ಸೇಮ್ ವಾಟ್ರೂಫು, ಸೇಮ್ ಲೆಂತು, ಸೇಮ್ ಮೆಷರ್ಮೆಂಟ್ ಎಲ್ಲ ಸೇಮ್ ಇದೆ, ವುಡ್ಡು ಸೇಮ್ ಇದೆ. ಆದರೆ ಒಂದೇನೋ ಇಲ್ಲಿ ಬ್ರ್ಯಾಂಡ್ ಇದೆ, ಅಲ್ಲಿ ಬ್ರ್ಯಾಂಡ್ ಇಲ್ಲ ಅಷ್ಟೇ. ಬಟ್ ಏನು ವ್ಯಾರಂಟಿನೂ ಅಷ್ಟೇ. ಇವ್ರು 5 years, ಅವ್ರು 5 years, ಎಲ್ಲ ಆಲ್ಮೋಸ್ಟ್ ಸೇಮು. ದ ಥಿಂಗ್ ಇಸ್, ಇವ್ರ ಹತ್ರ ಬ್ರ್ಯಾಂಡ್ ಅನ್ನೋದು ಒಂದು ಶಾಪ್ ಇದೆ, ಅವರು ನಾರ್ಮಲ್ ಇದ್ರಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಡಿಫ್ರೆನ್ಸ್. ಸ್ಮೈಲ್ ನೋಡಿ ಗೈಸ್, ಸ್ಮೈಲ್. ಲಗು ನೋಡಿ, ಮತ್ತೆ ಇನ್ನೊಂದ್ಸತಿ. ಇಷ್ಟೇ ನನ್ನ ಪ್ರಪಂಚ ಗೈಸ್, ಇಷ್ಟೇ. ಏನ್ ಗೊತ್ತಾ, ಬೇರೆ ಏನು ತೋರ್ಸಕ್ಕಾಗಲ್ಲ. ನಾನೇನಾದ್ರು ವ್ಲಾಗ್ ಮಾಡಿದ್ರೆ ಅಲ್ಲಿಂದ ಇದೆಯಲ್ಲ, ಅದೊಂದು ಅಪ್ಪ, ಇದೊಂದು ಎರಡೇ ನನ್ನ ಪ್ರಪಂಚ. ಬೆಳಗ್ಗೆಯಿಂದ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತಾರೆ. ಸೊ ಇವೆರಡೇ ನನ್ನ ಪ್ರಪಂಚ. ಆಕ್ಚುಲಿ ನಾವು ಮುಂಚೆ ನೋಡಿದ್ದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ, ಆ್ಯಕ್ಚುಲಿ
ನಾವು ಏನು ಅಲ್ಲಿ ನೋಡಿದ್ವಿ 15,000 ಹೇಳಿದ್ದು, ಬರೀ ಇಲ್ಲಿ 9,000 ರುಪೀಸ್ಗೆ ಇದೆಯಂತೆ. ಹೊಸ ಬೀರುಗೆ ಅಲ್ಲ, ಹೊಸ ವಾರ್ಡ್ರೋಬ್ಗೆ ಆಲ್ರೆಡಿ ಜಗಳ ಸ್ಟಾರ್ಟ್ ಆಗಿದೆ. ಫೈನಲಿ ವಾರ್ಡ್ರೋಬ್ ಕತೆ ಮುಗೀತು. ಪರವಾಗಿಲ್ಲ ಅಂದರೆ ಈಗ ಡೋರ್ ಓಪನ್ ಮಾಡಿರೋದಕ್ಕೆ ಅಷ್ಟು ಕಾಣಿಸ್ತೈತೆ ಅಷ್ಟೇ, ಇಲ್ಲ ಅಂದರೆ ಇಟ್ ಈಸ್ ಓಕೆ, ಚೆನ್ನಾಗಿದೆ ನೋಡಿ, ನಾಟ್ ಬ್ಯಾಡ್. ಅಂದರೆ ಹಾಲಲ್ಲಿ ತುಂಬ ಮೆಸ್ಸಿ ಆಗ್ತಿತ್ತು, ಅದ್ರ ಬದಲು ಇಟ್ಸ್ ಓಕೆ, ಅಷ್ಟೊಂದು ಏನು ಕಾಣಿಸಲ್ಲ. ಆ್ಯಂಡ್ ಸ್ಲಿಪ್ಪರ್ ಸ್ಟ್ಯಾಂಡ್ ಒಂದು ಬಾಕ್ಸ್ ತೊಗೊಂಡು ದಿಸ್ ಈಸ್ ಓಕೆ. ಬಿಫೋರ್ ಮೀಶೋಲ್ಲಿ ಬುಕ್ ಮಾಡಿದ್ದೆ ಈ ಥರದ್ದು. ಬಿಸ್ಲಿಗೆ ಏನಾಗ್ಬಿಟ್ಟಿತ್ತು ಅಂದರೆ ಫುಲ್ ಎಲ್ಲ ನೋಡಿ ಹಿಂಗಂದ್ರೆ ಮುರಿದೋಗ್ತಾಯಿತ್ತು. ಈ ಕ್ಲಾತ್ ಅಂತೂ ಬಿಸಿಲಿಗೆ ಫುಲ್ ಎಲ್ಲ ಕಟ್ಟಾಗ್ತಾಯಿತ್ತು, ಹಿಂಗೆ ಎಳೆದ್ರೆ ಕಟ್ಟಾಗ್ತಿತ್ತು, ಬೆಕ್ಕು ಸುಮ್ಮನೆ ಹಿಂಗೆ ಉಗ್ರಕ್ಕೆ ಎಳೆದ್ರೆ ಕಟ್ಟಾಗೋಗ್ತಿತ್ತು. ಸೊ ಅದರಿಂದ ಇದೊಂದು ಬಾಕ್ಸ್, ಇವೆರಡನ್ನ ತೊಗೊಂಡಿದ್ದೆ. ಫೈನಲಿ ಮುಗೀತು. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಂಚನ ಮೇಡಮ್ ಅವರು ತಿರ್ಗಾ ಅಲ್ಲಿಂದ ಬಂದು ಮಲ್ಕೊಂಡಿದ್ದಾರೆ. ಇವತ್ತಿನ ವ್ಲಾಗಲ್ಲಿ ಅವಳು ಅಷ್ಟೊಂದಿಲ್ಲ. ಸೊ ನಾನು ಮತ್ತು ನನ್ನ ಗುಂಡು ಇಬ್ಬರು ಸೇರಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ಒಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು.